ತುಂಬ ಚೆನ್ನಾಗಿ ಡಿಲಿಷಿಯಸ್ ಆಗಿ ಸಾಫ್ಟ್ ಆಗಿ ಆಗಿದೆ. ಹೌದಾ? ಹಾಂ, ಸೂಪರ್. ಥ್ಯಾಂಕ್ ಯು ಸೊ ಒಂಥರ ಮಚ್. ಟೇಸ್ಟ್ ಡಿಫ್ರೆಂಟ್ ಆಗಿದೆ. ಹೌದಾ? ನಾರ್ಮಲ್ ಇಡ್ಲಿಗಿಂತ ಚೆನ್ನಾಗಿದೆ. ಚಟ್ನಿ ಟೇಸ್ಟ್ ಮಾಡಿ ನೋಡಿದರೆ ಚೆನ್ನಾಗಿದೆ ಅಂತ ಅನ್ಸುತ್ತಾ? ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಶೆಫ್ ಫ್ಲೇವರ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬಂದಿದ್ದೀನಿ. ಇನ್ಸ್ಟೆಂಟ್ ಇಡ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು 2 ಕಪ್ ಆಗೋಷ್ಟು ಇಡ್ಲಿ ರವೆ ತೊಗೊಂಡಿದ್ದೀನಿ. ಅದಕ್ಕೆ ಇವಾಗ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೊಳಿಬೇಕು. ತೊಳೆದಾದ್ಮೇಲೆ ಅದಕ್ಕೆ ಮತ್ತೆ ಸ್ವಲ್ಪ ನೀರು ಹಾಕಿ ಒಂದು 10 ರಿಂದ 15 ನಿಮಿಷ ನೆನೆಲಿಕ್ಕೆ ಬಿಡಬೇಕು. ಇದೇ ರೀತಿ ಒಂದು 3 ಸಾರಿ ತೊಳಿರಿ. ತೊಳೆದ್ಮೇಲೆ ಸ್ವಲ್ಪ ಒಂದು 10 ರಿಂದ 15 ನಿಮಿಷ ನೆನೆಲಿಕ್ಕೆ ಬಿಡಬೇಕು. ನೀರು ಹಾಕಿ ನೆನೆಲಿಕ್ಕೆ ಬಿಡಿ. ನೆಕ್ಸ್ಟು ಅದೇ ಕಪ್ಪಿಂದ ಮತ್ತೆ 1 ಕಪ್ ಆಗೋಷ್ಟು ಅವಲಕ್ಕಿ, ಇದನ್ನು ಕೂಡ ಚೆನ್ನಾಗಿ ತೊಳೆದು ಮತ್ತು ಸ್ವಲ್ಪ ನೆನೆಲಿಕ್ಕೆ ಏನು ನೀರು ಹಾಕೋದು ಬೇಡ, ನೀರು ಬಸ್ದು ಇದನ್ನು ಕೂಡ ಸೈಡಿಗೆ ಇಟ್ಕೋಬೇಕು. ಇದು ಕ್ಲೀನಾಗಿ ತೊಳ್ಕೊಂಡು ಮತ್ತು ಇದನ್ನು ಸ್ವಲ್ಪ ನೆನೆಲಿಕ್ಕೆ ಬಿಡಬೇಕು. ನೀರೆಲ್ಲ ಬಸ್ದು ನೆನೆಲಿಕ್ಕೆ ಬಿಡಿ. ಕ್ಲೀನಾಗಿ ತೊಳಿರಿ, ಅಂದರೆ ಇಡ್ಲಿ ಎಲ್ಲ ಒಂದು ಸ್ವಲ್ಪ ವೈಟಾಗಿ ಬಂದರೆ ಚೆನ್ನಾಗಿರುತ್ತೆ. ಇವಾಗಿದು ಒಂದು 10 ನಿಮಿಷ ನೆನೆಲಿಕ್ಕೆ ಬಿಟ್ಟು ಇವಾಗ ಒಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲೊಂದು 2 ಸಣ್ಣ ಗಾತ್ರದ್ದು ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಇವಾಗ ಹಂಚು ಆಲ್ರೆಡಿ ಕಾಯಕ್ಕಿಟ್ಟಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಏನೇನು ಹಾಕ್ತೀನಿ ನೋಡೋಣ ಬನ್ನಿ. ಮತ್ತು ಸ್ವಲ್ಪ 1 ಇಂಚ್ ಆಗೋಷ್ಟು ಅಲ್ಲ ಹಾಕಬೇಕು. ಶುಂಠಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು, ಈರುಳ್ಳಿ ಮತ್ತು ಶುಂಠಿನ. ಅದಾದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೇನೆ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕಿ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಸ್ವಲ್ಪ ಕೆಂಪಗಾಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಮತ್ತೆ ಇದಕ್ಕೆ 1 ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು ಸ್ವಲ್ಪ ಕರಿಬೇವು ಆದಮೇಲೆ 2 ಹಸಿಮೆಣಸಿನ್ಕಾಯಿ, ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪನೇ ಫ್ರೈ ಮಾಡಿ, ಬೇಕಿದ್ರೆ ಆಯಿಲ್ ಹಾಕೋಬೋದು. ನಾನಿಲ್ಲಿ ಆಲ್ರೆಡಿ ಅವಾಗಲೇ ಹಾಕಿದ್ದೆ ಅಲ್ವಾ 1 ಸ್ಪೂನ್ ಆಗೋಷ್ಟು ಆಯಿಲು, ಅದಕ್ಕೋಸ್ಕರ. ಮತ್ತು 2 ಒಣ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ಇದು ಫ್ರೈ ಆದಮೇಲೆ ಸ್ವಲ್ಪ ಒಂದು ಪ್ಲೇಟಿಗೆ ತಕ್ಕೊಂಡು ಮತ್ತು ಅದೇ ಹೆಂಚಿಗೆ 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ, ಸ್ವಲ್ಪ ಕಡಲೆಬೇಳೆ, 2 ಸ್ಪೂನ್ ಆಗೋಷ್ಟು ಕಡಲೆಬೇಳೆ, 2 ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ, ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಇದು ಎಣ್ಣೆಯಲ್ಲಿ ಹುರಿತೇವಲ್ವ, ಚೆನ್ನಾಗಿ ಘಮ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ಕೂಡ ಫ್ರೈ ಮಾಡಿ ಹಾಕ್ಕೊಂಡ್ಮೇಲೆ 2 ಟೊಮಾಟೊ, ಇದನ್ನು ಕೂಡ ಸ್ವಲ್ಪ ಮೆತ್ತಗಾಗೋವರೆಗೂ ಹುರಿದು ಆಮೇಲೆ ಇದನ್ನೆಲ್ಲ ಮಿಕ್ಸಿ ಮಾಡ್ಕೋಬೇಕು. ಈಗ ಸ್ವಲ್ಪ ಉಪ್ಪು ಹಾಕಿದ್ದೇನೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈ ಥರದ ಚಟ್ನಿ ಆಲ್ರೆಡಿ ರೆಡಿ ಆಯಿತು. ಇವಾಗ ಈ ಇಡ್ಲಿ ರವೆ ಏನು ಆವಾಗಲೇ ನಾವು ನೆನೆಗೆ ಇಟ್ಟಿದ್ವಲ್ವ, ಅದನ್ನ ನೀರ ಎಲ್ಲ ಬಸಿಬೇಕು. ಈ ಥರ ಹಿಚ್ಕಿದ್ರೆ ಉಂಡೆ ಥರ ಕಾಣಿಸ್ಬೇಕು ರವೆ, ಅಂದರೆ ಇದು ಫುಲ್ ನೆಂದಿದೆ ಅಂತ. ಹಾಗಾಗಿ ಇದನ್ನೆಲ್ಲ ಒಂದು ಪ್ಲೇಟಿಗೆ ನಾನು ಆಲ್ರೆಡಿ ಇನ್ನೆಲ್ಲ ಹಿಂಡಿ ತೆಗಿತಾ ಇದ್ದೇನೆ. ಇದರಲ್ಲಿ ನಾನು ಏನು ಹೇಳಿದೇನೋ ಅದನ್ನು ಯಾವುದನ್ನು ಸ್ಕಿಪ್ ಮಾಡದೆ ಎಲ್ಲನೂ ನೀಟಾಗಿ ಹಾಕಿ, ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಒಂದೇನಾದರೂ ಮಿಸ್ಟೇಕ್ ಆದರೆ ಇಡ್ಲಿ ಬರೋದಿಲ್ಲ. ಇದು ಈ ರೀತಿ ಬಂತು. ಇವಾಗ ಹಿಂಡಿ ತೆಗೆದಿದ್ದೆ ಅಲ್ವಾ, ಇವಾಗ ಇದೇ ಪಾತ್ರೆಗೆ ಇದನ್ನು ತಕ್ಕೊಂಡು ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಚಿಕ್ಕ ಮಕ್ಕಳಿಗೆ ಮತ್ತು ಬ್ಯಾಚುಲರ್ಸ್ಗೆ ತುಂಬ ಇನ್ಸ್ಟೆಂಟ್ ಇಡ್ಲಿ ಚೆನ್ನಾಗಿರುತ್ತೆ. ಟೇಸ್ಟು ಕೂಡ ಹಾಗೆ ಇರುತ್ತೆ. ಇವಾಗ ನಾವು ಅವಲಕ್ಕಿ ನೆನೆಸಿಟ್ಟಿದ್ವಲ್ವ, ಅದನ್ನು ಕೂಡ ನಾವು ಇವಾಗ ಮಿಕ್ಸಿ ಮಾಡ್ಕೋಬೇಕು. 1 ಕಪ್ ಆಗೋಷ್ಟು ಅವಲಕ್ಕಿ ಮತ್ತು 1 ಕಪ್ ಆಗೋಷ್ಟು ಕೊಬ್ಬರಿ,
ನಾನು ಆಲ್ರೆಡಿ ತುರ್ದಿಟ್ಕೊಂಡಿದ್ದೆ. ಕೊಬ್ಬರಿ ಮತ್ತು ಅದೇ ಒಂದು ಕಪ್ ಆಗೋಷ್ಟು ಮೊಸರು ಮೊಸರು ಕೂಡ ಮನೆಯಲ್ಲೇ ಮಾಡ್ಕೊಂಡಿದ್ದು. ನೀವು ಬೇಕಂದರೆ ಪಾಕೆಟಲ್ಲಿ ಅಂಗಡಿಯಲ್ಲಿ ತರ್ಬೋದು, ಏನು ಪ್ರಾಬ್ಲಮ್ ಇಲ್ಲ, ತಂದು ಮಾಡ್ಕೋಬೋದು. ಸ್ವಲ್ಪ ಗಟ್ಟಿ ಮೊಸರು ಹಾಕಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ, ಅದಕ್ಕೋಸ್ಕರ. ಇವಾಗ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಈ ರೀತಿ ಬಂತು. ಮಿಕ್ಸಿ ಮಾಡಿದ್ಮೇಲೆ ಹಿಂಗೆ ನುಣ್ಣಗೆ ರುಬ್ಬಿದ್ರೆ ಇಡ್ಲಿ ಕೂಡ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ನೋಡಿ ಯಾವ ರೀತಿ ಬಂದಿದೆ ಅಂತ. ಇವಾಗ ಇದನ್ನ ಈ ರವೆಗೆ ಹಾಕಬೇಕು. ರವೆಗೆ ಹಾಕಿ ಇದನ್ನ ಇವಾಗ ಮಿಕ್ಸ್ ಮಾಡಬೇಕು. ಸ್ವಲ್ಪ ಅಷ್ಟೇ ನೀರು ಹಾಕಬೇಕು, ಜಾಸ್ತಿ ನೀರು ಹಾಕೋ ಹಾಗಿಲ್ಲ. ಕಾಣಿಸ್ತಾ ಇದೆ ಅಲ್ವಾ ಯಾವ ರೀತಿ ಕಲಿಸ್ತಾ ಇದ್ದೇನಂತ. ಈ ರೀತಿ ಬಂದರೆ ಅದು ಪರ್ಫೆಕ್ಟ್ ಇದೆ ಅಂತ ಅರ್ಥ. ಫುಲ್ ಎಲ್ಲ ನೀರು ಹಾಕಿ ಅಳ್ಕ ಮಾಡಿದರೆ ಇಡ್ಲಿ ಚೆನ್ನಾಗಿ ಬರೋದಿಲ್ಲ. ಇದು ಫಸ್ಟ್ ಹೇಳ್ತಾ ಇದ್ದೀನಿ ನಿಮಗೆ. ಮತ್ತು ಇದು ಈ ರೀತಿ ಮಾಡೋದ್ರಿಂದ ಏನಂದರೆ ಫ್ಲಫಿ ಥರ ಮತ್ತು ಹಗುರಾಗುತ್ತೆ, ಅದಕ್ಕೋಸ್ಕರ ಈ ಥರ ಮಿಕ್ಸ್ ಮಾಡಲೇಬೇಕು. ಒಂದು 10-15 ನಿಮಿಷ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮಾಡೋದ್ರಿಂದ. ನಾರ್ಮಲ್ ಇಡ್ಲಿ ಮಾಡಿದ್ರು ಇದೇ ಥರ ಮಾಡಿ, ಈ ಥರ ಇನ್ಸ್ಟೆಂಟ್ ಇಡ್ಲಿ ಮಾಡಿದ್ರು ಇದೇ ಥರ ಮಾಡಿ. ಇವಾಗ ನಾನು ಆಲ್ರೆಡಿ ಇಡ್ಲಿ ಪಾತ್ರೆನ ಇಟ್ಕೊಂಡಿದ್ದೀನಿ ಒಲೆ ಮೇಲೆ. ಇವಾಗ ಪ್ಲೇಟಿಗೆ ಒಂದೊಂದೇ ಹಾಕ್ತಾ ಹೋಗಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಕರೆಕ್ಟು. ಅವಾಗಲೇ ಚಟ್ನಿ ಹಾಕಿದೆ, ಇದು ಇಡ್ಲಿಗೆ ಹಾಕಿರಲಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೊಂದ್ಸರಿ ಮಿಕ್ಸ್ ಮಾಡ್ಕೋಬೇಕು. ಒಂದೊಂದೇ ಪ್ಲೇಟಿಗೆ ಸರ್ವ್ ಮಾಡ್ತಾ ಹೋಗ್ಬೇಕು. ನೋಡಿ ಕಾಣಿಸ್ತಾ ಇದೆಯಾ? ಈ ತರ ಒಂದೊಂದೇ ಪ್ಲೇಟಿಗೆ ಹಾಕಿ ಇದನ್ನು ಇವಾಗ ಇಡ್ಲಿ ಮಾಡೋಕೆ ಇಡ್ತಾ ಇದ್ದೀನಿ. ನೋಡ್ಬೋದು ಹಿಟ್ಟು ಕೂಡ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಒಂದ್ಸರಿ ಮಾಡಿ ನೋಡಿ, ಹಾಗೆ ಕಮೆಂಟ್ ಹಾಕಿ ಯಾವ ರೀತಿ ಬಂತು ಅಂತ ಹೇಳಿ. ಆಲ್ರೆಡಿ ಇಲ್ಲಿ ಇಡ್ಲಿ ಪಾತ್ರೆ ಇಟ್ಟಿದ್ದೇನೆ, ಅದು ಆಲ್ರೆಡಿ ನೀರು ಕುದೀತಾ ಇದೆ. ಇವಾಗ ಪ್ಲೇಟ್ ಇಡೋದಷ್ಟೇ ಬಾಕಿ. ಸೊ ಬನ್ನಿ ನಮ್ಮ ಇಡ್ಲಿ ಯಾವ ತರ ಬಂದಿದೆ ಅಂತ ತೋರಿಸ್ತೀನಿ. ಎಲ್ಲಿ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ, ಮತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಆಲ್ರೆಡಿ ನಂದು ಇಲ್ಲಿ ಚಟ್ನಿ ರೆಡಿ ಆಗಿದೆ, ಮತ್ತೆ ಇಡ್ಲಿನೂ ರೆಡಿ ಆಯ್ತು. ಮತ್ತೆ ನಾನು ಸಾಂಬಾರ್ ಕೂಡ ಮಾಡಿದ್ದೆ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಸಾಂಬಾರ್ ಕೂಡ ತೋರಿಸ್ತೀನಿ. ನೋಡಿ ಈ ರೀತಿ ಬಂದಿದೆ. ಮಾಡಿಬಿಟ್ಟು ಕಮೆಂಟ್ ಮಾಡಿ ಯಾವ ರೀತಿ ಬಂತು ನಿಮ್ಮ ಮನೆಯಲ್ಲಿ ಅಂತ. ಮತ್ತೆ ಇನ್ಸ್ಟೆಂಟ್ ಇಡ್ಲಿ ತುಂಬ ಈಸಿ, ಮತ್ತೆ ಟೇಸ್ಟಿ ಕೂಡ ಹಾಗೆ ಇರುತ್ತೆ. ನಮ್ಮ ಹಸ್ಬೆಂಡ್ ತಿಂದರು, ತುಂಬ ಚೆನ್ನಾಗಾಗಿದೆ ಅಂತ ಹೇಳಿದರು. ನೋಡಿ ನಾನು ನಿಮಗೆ ಮುರಿದ್ಬಿಟ್ಟು ತೋರಿಸ್ತೀನಿ ಇಲ್ಲಿ ಯಾವ ರೀತಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂತು ಇಡ್ಲಿ. ಸೊ ಮಾಡ್ಬೋದು. ಉದ್ದಿನಬೇಳೆ ಅದು ಇದು ಹಾಕಿ ಮಾಡೋದಕ್ಕಿಂತ ಈ ಥರ ಮಾಡಿ ಇನ್ಸ್ಟೆಂಟ್ ಆಗಿ ಇಡ್ಲಿ ಮಾಡಿದರೆ ತುಂಬ ಟೇಸ್ಟಿಯಾಗಿನೂ ಇರುತ್ತೆ. ಚಿಕ್ಕ ಮಕ್ಕಳು ಪದೇ ಪದೇ ಕೇಳಿ ತಿಂತಾರೆ. ಹಾಗಾಗಿ ನಮ್ಮ ಮನೆಯಲ್ಲೂ ನಮ್ಮ ಹಸ್ಬೆಂಡು ಮಕ್ಕಳು ತುಂಬ ಖುಷಿಪಟ್ಟರು, ತಿಂದರು. ಸೊ ನೀವು ಕೂಡ ಟ್ರೈ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲಿ ನಮ್ಮ ಹಸ್ಬೆಂಡ್ ತಿಂತಾ ಇದ್ದಾರೆ, ಹೇಳ್ತಾ ಇದ್ದಾರೆ ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿ ಡಿಲಿಷಿಯಸ್ ಆಗಿ ತುಂಬ ರುಚಿಕರವಾಗಿ ಬಂದಿದೆ ಅಂತ. ಸೊ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಹಾಕಿ. ಆ್ಯಂಡ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.